ನಮಸ್ಕಾರ ಸ್ನೇಹಿತರೆ. ಶ್ರೀ ಕ್ಷೇತ್ರ ಭೀಮೇಶ್ವರ ದೇವಸ್ಥಾನ ಮತ್ತು ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾರ್ಗಲ್ ಮತ್ತು ಭಟ್ಕಳ ರಸ್ತೆಯ ಮಧ್ಯದಲ್ಲಿ ಬರುವ ಒಂದು ಅದ್ಭುತ ಪ್ರವಾಸಿ ಸ್ಥಳವಾಗಿದೆ. ಇದು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ನಡುವೆ ಅಡಗಿರುವ ಪ್ರಕೃತಿ ಪ್ರಿಯರ ಮತ್ತು ಚಾರಣಿಗರ ನೆಚ್ಚಿನ ತಾಣವಾಗಿ ಕಾಣಿಸಿಕೊಂಡಿದೆ. ದೇವಾಲಯದ ಇತಿಹಾಸವನ್ನು ನೋಡೋದಾದರೆ, ಪಾಂಡವರು ಅಜ್ಞಾತವಾಸದ ಸಮಯದಲ್ಲಿ ಎರಡನೇ ಪಾಂಡವನಾದ ಭೀಮನು ಇಲ್ಲಿ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸ್ತಾನೆ ಮತ್ತು ಧರ್ಮರಾಯನು ಇದನ್ನು ಸ್ಥಾಪಿಸಿದನು ಎಂಬ ನಂಬಿಕೆ ಇದೆ. ಆದ್ದರಿಂದ ಇದಕ್ಕೆ ಭೀಮೇಶ್ವರ ಎಂಬ ಹೆಸರು ಇದೆ. ಜಲಪಾತದ ಸೃಷ್ಟಿ. ಪೂಜೆಗೆ ನೀರನ್ನು ಒದಗಿಸಲು ಅರ್ಜುನನು ಬಂಡೆಗಳಿಗೆ ಬಾಣವನ್ನು ಬಿಟ್ಟು ಈ ಜಲಪಾತವನ್ನು ನಿರ್ಮಿಸಿದ ಎಂಬ ಐತಿಹ್ಯವಿದೆ. ಇಲ್ಲಿನ ದೇವಾಲಯದಲ್ಲಿ ಪ್ರತಿ ವರ್ಷ ಶಿವರಾತ್ರಿಯಂದು ಸ್ಥಳೀಯರು ಮತ್ತು ಭಕ್ತರು ದೇವರಿಗೆ ದೊಡ್ಡ ಮಟ್ಟದ ಪೂಜೆ ಹಾಗೂ ಉತ್ಸವವನ್ನು ಆಯೋಜನೆಯನ್ನು ಮಾಡ್ತಾರೆ. ಇಲ್ಲಿನ ವೈಶಿಷ್ಟ್ಯಗಳು. ಈ ಜಲಪಾತವು ಸುಮಾರು 50 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತದೆ. ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದರೂ ಕೂಡ ವರ್ಷದ 365 ದಿನಗಳು ಕೂಡ ಇಲ್ಲಿ ನೀರು ಬತ್ತುವುದಿಲ್ಲ. ಶರಾವತಿ ಕಣಿವೆ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುವ ಈ ಪ್ರದೇಶವು ಸೊಂಪಾದ ಹಸಿರು ಮತ್ತು ಪ್ರಶಾಂತ ವಾತಾವರಣದಿಂದ ಕೂಡಿದೆ. ಇಲ್ಲಿನ ಕಾಡುಗಳಿಂದ ಬರುವ ವಿಶಿಷ್ಟವಾದ ನೈಸರ್ಗಿಕ ಪರಿಮಳವು ಪ್ರವಾಸಿಗರ ಮನಸ್ಸಿಗೆ ಮುದವನ್ನು ನೀಡುತ್ತೆ. ಸಾಗರ ನಗರದಿಂದ ಸುಮಾರು 62 ಕಿಲೋಮೀಟರ್ ಹಾಗೂ ಜೋಗ ಜಲಪಾತದಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ರಸ್ತೆ ಮತ್ತು ಚಾರಣ. ಕಾರ್ಗಲ್ ಮತ್ತು ಭಟ್ಕಳ ಮುಖ್ಯ ರಸ್ತೆಯಿಂದ ದೇವಸ್ಥಾನಕ್ಕೆ ಹೋಗಲು ಸುಮಾರು 2.5 ಕಿಲೋಮೀಟರ್ ದುರ್ಗಮ ಮಣ್ಣಿನ ರಸ್ತೆ ಇದೆ. ಇಲ್ಲಿಗೆ ಸಾಮಾನ್ಯ ಕಾರುಗಳು, ಬೈಕುಗಳು ಹೋಗಲು ಸಾಧ್ಯವಾಗೋದಿಲ್ಲ. ಆದ ಕಾರಣ ಪ್ರವಾಸಿಗರು ಭೀಮೇಶ್ವರ ಕ್ರಾಸ್ ಬಳಿ ಇರುವ ಜೀಪ್ಗಳ ಮೂಲಕ ಈ ಸ್ಥಳಕ್ಕೆ ತಲುಪಬಹುದಾಗಿದೆ. ಮಲೆನಾಡಿನ ಒಂದು ಅದ್ಭುತ ಜಲಪಾತ ಮತ್ತು ಚಾರಣವನ್ನು ಅನುಭವಿಸಬೇಕಂದ್ರೆ ಈ ಸ್ಥಳ ಅದ್ಭುತವಾದ ಸ್ಥಳವಾಗಿದೆ.